Brought to you by Vigard. ನಿನ್ನೆ ಮೋದಿ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಂಬು ಪ್ರದರ್ಶನ ಮಾಡಿರುವುದು ಕಾಂಗ್ರೆಸ್ ಅದೊಂದು ಕಡೆ ಬಿಜೆಪಿ ಚಂಬು ಕೊಟ್ಟಿದೆ ಅನ್ನೋದು ದೊಡ್ಡ ಮಟ್ಟದ ಚಂಬು ಚರ್ಚೆ ಆಗ್ತಾ ಇದೆ. ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಕಾಂಗ್ರೆಸ್ನವರು. ಎಲ್ಲ 50 ವರ್ಷ ಆಡಳಿತ ಮಾಡಿದ್ರು. ಏನು ಬಿಜೆಪಿ ಅವರು ಆಡಳಿತ ಮಾಡಿದ್ರ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನ 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬರ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ ಅಮೆರಿಕ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ನಿಮ್ಗೆ ತಾಕತ್ತಿದೆ. ಕಾಂಗ್ರೆಸ್ನವ್ರು ನೀವು ಚಂಬು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MP ಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಾಕತ್ತು ದಮ್ಮಿದೆಯಾ DK ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟಿಲ್ಲ, ಪೂರ್ಣ ತುಂಬಿದಂಥ ಏನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನ, ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ದೀವಿ. ಅದು ನರೇಂದ್ರ ಮೋದಿ ಅವ್ರ ಸಾಧನೆ. ನೀವು ನೋಡ್ರಿ, ಮೊನ್ನೆ ನಿಮ್ಗೆ ಹೇಳ್ತೀನಿ, ನಮ್ಮ ಪ್ರಧಾನಮಂತ್ರಿಗಳು ಡಿಕ್ಲೇರ್ ಮಾಡ್ಕೊಂಡ್ರೆ 14 ವರ್ಷ ಗುಜರಾತದ ಮುಖ್ಯಮಂತ್ರಿ, 10 ವರ್ಷ ಭಾರತದ ಪ್ರಧಾನಮಂತ್ರಿ. ಅವರ ಅಸೆಟ್ ಎಷ್ಟಿದೆ? 2,30,00,000. ಈ DK ಶಿವಕುಮಾರ್ ಅಣ್ಣ ತಮ್ಮದು ಕೂಡಿ ಎಷ್ಟಿದೆ? ಅಧಿಕೃತ ಆನ್ ರೆಕಾರ್ಡ್ 2,000 ಕೋಟಿ ರೂಪಾಯಿ ಇದೆ. ಎಲ್ಲಿಗೆ ಬತ್ತು 2,000 ಕೋಟಿ ಇವ್ರಿಗೆ? ಇವ್ರು ಎಲ್ಲಿ ಯಾರು ರಾಮಚಂದ್ರ ಕೋತ್ವಾಲ್ ರಾಮಚಂದ್ರ ಬಳಿ ಸಿಗರೇಟ್ ತಂದು ಕೊಡೋರು, ಚಾಟ್ ತಂದು ಕೊಡುವಂಥವ್ರ ಬಳಿ 2,000 ಕೋಟಿ ಹೆಂಗೆ ಬಂತು? ಈ ದೇಶದಲ್ಲಿ 24 ವರ್ಷ ಅತ್ಯಂತ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ಪ್ರಧಾನಮಂತ್ರಿ ಆಸ್ತಿ 2,30,00,000. ನೀವು ಚಂಬು ಜನರು ಕೊಟ್ಟರು, ಚಂಬು ನಾವು ಕೊಟ್ಟಿವಿ, ಇದು ಜನ ತೀರ್ಮಾನ ಮಾಡ್ತಾರೆ. ಅಲ್ಲ ಸರ್, ಅವ್ರು ಏನಂದ್ರೆ ದೇಶಕ್ಕೆ ಕೊಟ್ಟಿದ್ರೆ, ಆದ್ರೆ ನಮ್ಮ ರಾಜ್ಯಕ್ಕೆ ಏನು ಕೊಟ್ರು ಅಂತ 2,30,000 ಕೋಟಿ ರೂಪಾಯಿ ನಮ್ಮ ಕೇಂದ್ರದ ಸರ್ಕಾರ ಕೊಟ್ಟಿದೆ. ಅವ್ರ ಸರ್ಕಾರ ಇದ್ದಾಗ 25,000 ಕೋಟಿ ಕೊಟ್ಟಿದೆ. ನಮ್ಮ ಸರ್ಕಾರ 10 ವರ್ಷದಲ್ಲಿ 2,30,000 ರೂಪಾಯಿ. ಅದು GSTಯಲ್ಲಿ ಏನು ಪಾಲು ಬರಬೇಕಾಯ್ತು, GST ಪಾಲು ಕೊಟ್ಟಾರೆ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಗ್ಯಾಸ್ ಸಬ್ಸಿಡಿ ಇರ್ಬೋದು, ಜನ್ಧನ್ ನಮ್ಮ ಇದರಲ್ಲಿ 6,000 ರೂಪಾಯಿ ರೈತರು ಕೊಟ್ಟಂಥದ್ದು ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು, ಏನು ಕರ್ನಾಟಕ ಬಿಟ್ಟು ಕೊಟ್ಟಾರೆ. 2,30,000 ಅಂದ್ರೆ ಎಷ್ಟು ಪಟ್ಟ ಆಯ್ತು ನೋಡ್ರಿ. 25,000 ಕೋಟಿಯಲ್ಲಿ 2,30,000 ಕೋಟಿಯಲ್ಲಿ ಯಾವುದೇ ಒಂದು ರೂಪಾಯಿ ಸಹಿತ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲನ್ನ, ಇದು ಒಂದು ಮನೆ ಇದ್ದಂಗೆ. ಭಾರತ ಅಂದ್ರೆ ಒಂದು ಮನೆ. ಯಾರು ಕಷ್ಟದಾಗಿದ್ದಾರೆ ಅವ್ರನ್ನೂ ನಾವು ಒಂದು ಮನೆಗೆ 4-5 ಮಂದಿ ಅಂತಂದಿರ್ತಾರೆ. ಒಬ್ಬವ ಸ್ವಲ್ಪ ಶಾಣೆ ಇರೋದಿಲ್ಲ, ಅವನಿಗೆ ಸ್ವಲ್ಪ ಹೆಚ್ಚು ಸ್ಕೋಪ್ ಕೊಟ್ಟು ತಂದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕಾಗ್ತದೆ. ಯಾವ ಹಿಂದುಳಿದ ರಾಜ್ಯ ಅದಾವೋ ಅವ್ರನ್ನೂ ಸಮಾಧಾನ ಮಾಡಬೇಕು. ಯಾವ ರಾಜ್ಯದಿಂದ ಹೆಚ್ಚು GST ಬಂದೈತೆ ಅವ್ರಿಗೇನು ಪಾಲು ಬರಬೇಕಾಗೈತಿ ಅದು 100ಕ್ಕೆ 100 ಕೊಡುವಂಥ ಕೆಲಸ ಮಾಡಿದ್ದಾರೆ. Brought to you by Vigard.